ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿದ್ದು ಮಕ್ಕಳ ಸಾಧನೆಗೆ ಪೋಷಕರು ಫಿದಾ ಆಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೆದ ಹಿನ್ನೆಲೆಯಲ್ಲಿ ನಾನಾ ಶಾಲೆಯ ವಿದ್ಯಾರ್ಥಿಗಳು ವೀಕ್ಷಿಸುತ್ತಿರುವುದು ಕಂಡುಬಂತು. ನೇತಾಜಿ ಶಿಕ್ಷಣ ಸಂಸ್ಥೆಯವರು ಪ್ರತಿ ವರ್ಷ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸುತ್ತಿದ್ದರಿಂದ ಮಕ್ಕಳ ಪ್ರತಿಭೆಗೆ ಒಂದು ರೀತಿಯಲ್ಲಿ ಸಾಥ್ ನೀಡಿದ್ದಾರೆ. ತಮ್ಮ ಮಕ್ಕಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ತಿಳಿದು ಪೋಷಕರು ಖುಷಿ ಪಟ್ಟಿದ್ದಲ್ಲದೆ ಶಿಕ್ಷಣ ಸಂಸ್ಥೆಗೆ ಧನ್ಯವಾದ ಸಲ್ಲಿಸಿದ್ದಾರೆ. ನೇತಾಜಿ ಶಿಕ್ಷಣ ಸಂಸ್ಥೆಯವರು ಮಕ್ಕಳ ಪ್ರತಿಭೆ ಗುರುತಿಸುವುದರಿಂದ ನಮ್ಮ ಮಕ್ಕಳು ಸಹ ಪ್ರತಿಭೆಯಲ್ಲಿ ಮುಂದೆ ಸಾಗಬೇಕು ಎಂದು ನಮ್ಮ ವಿದ್ಯಾರ್ಥಿಗಳನ್ನ ಕರೆತಂದು ವೀಕ್ಷಿಸುವ ಅವಕಾಶ ನೀಡಿದ್ದೇವೆ ಎಂದು ಸರ್ಕಾರಿ ಶಾಲೆಯ ಶಿಕ್ಷಕರು ತಿಳಿಸಿರುವುದು ಕಂಡುಬಂತು. ಸಲ್ಫರಿಕ್ ಮತ್ತು ನೈಟ್ರಿಕ್ ಆಮ್ಲಗಳನ್ನು ಹೊಂದಿದೆ. ಮುಖ್ಯವಾಗಿ ಕಾಡುಗಳು ಮತ್ತು ಸರೋವರಗಳು ಮುಖ್ಯ ಕಾರಣವೆಂದರೆ ಕಡಲಗಳು ಮತ್ತು ಕಡಲೋದ್ಯಮಗಳು ಚುನಾವಣೆಯಿಂದ ಇಂಧನ ಬರುತ್ತದೆ. JMHPS ಅಂಬೇಡ್ಕರ್ ಎಲ್ಲ ಕಟ್ ಮಾಡಿ ಬರ್ತಿಲ್ಲ. ಮಾದರಿಗೊಂಡಂಥ ಒಂದು ಮಾಡೆಲ್ ಇದೆ. 100 ಅಡಿ ಅದು ಉಡಾವಣೆ ಆಗುತ್ತೆ. ಇದು ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ ಈ ಮಟ್ಟಕ್ಕೆ ಉಡಾವಣೆ ಆಗ್ತಿರುವಂಥದ್ದಾಗಿರಬಹುದು. ಮತ್ತು ವಿದ್ಯಾರ್ಥಿಗಳು ತಮ್ಮ ಕೈಯಾರೆ ಹಲವಾರು ಮಾದರಿಗಳನ್ನು ಮತ್ತು ವಸ್ತುಗಳನ್ನು ತಯಾರಿಸಿ ಈ ಮೂಲಕ ಎಲ್ಲರಿಗೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಮ್ಮ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಆಲ್ಟರ್ನೇಟಿವ್ ಆಗಿ ಒಂದು ವರ್ಷ ವಾರ್ಷಿಕೋತ್ಸವ, ಇನ್ನೊಂದು ವರ್ಷ ವಸ್ತು ಪ್ರದರ್ಶನವನ್ನು ನಾವು ಏರ್ಪಡಿಸುವಂಥದ್ದು ಒಂದು ಸಂಪ್ರದಾಯ ಇಟ್ಕೊಂಡಿದ್ದೀವಿ. ಈ ಸಾರಿ ಶೈಕ್ಷಣಿಕ ಹಬ್ಬ ಅಂತೇಳಿ ಇದು ವಸ್ತು ಪ್ರದರ್ಶನನೇ ವಿಜ್ಞಾನ, ಇತಿಹಾಸ, ಕರಕುಶಲ ಮತ್ತು ಇತರ ವಿಷಯಗಳಾದಂಥ ಗಣಿತ, ಕನ್ನಡ, ಇಂಗ್ಲೀಷು, ಹಿಂದಿ ಮತ್ತು GK ಎಲ್ಲವನ್ನು ಒಳಗೊಂಡಂಥ ಒಂದು ಶೈಕ್ಷಣಿಕ ಹಬ್ಬ ಅನ್ನೋ ಟೈಟ್ಲಲ್ಲಿ ಈ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ 42 ಜನ ಶಿಕ್ಷಕರು, ನೇತಾಜಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕರು, ಉಪನ್ಯಾಸಕರು ಸೇರಿಕೊಂಡು 42 ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು ನಮ್ಮ 1080 ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾಡೆಲ್ಗಳನ್ನು ಮಾಡಿದಂಥವರು, ಪ್ರಾಜೆಕ್ಟ್ಗಳನ್ನು ಮಾಡಿದಂಥವರು, ಎಕ್ಸ್ಪರಿಮೆಂಟ್ಗಳಲ್ಲಿ ಭಾಗವಹಿಸಿದಂಥವರು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಅದರಲ್ಲಿ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಎಲ್ಲ ಪ್ರಯತ್ನ ಆಗಿದೆ. ವಿಶೇಷವಾಗಿ ಭಾಳ ಗಮನ ಸೆಳೆಯುವಂತಹ ಗ್ರಾಮೀಣ ಸೊಗಡಿನ ಪರಂಪರೆಯನ್ನು, ಹಳ್ಳಿ ಜೀವನ ಹೇಗಿದೆ, ಹಳ್ಳಿಯಲ್ಲಿ ಯಾವ್ಯಾವ ಸಲಕರಣೆಗಳನ್ನು ಬಳಸ್ತಾರೆ, ಆ ಹಳ್ಳಿಯಲ್ಲಿ ಆಹಾರ ಪದ್ಧತಿಗಳೆಲ್ಲ ಹೇಗಿರ್ತವೆ ಅನ್ನುವಂಥ ವಿವರಣೆಯನ್ನು ಕೊಡುವಂಥ ಫ್ಯಾನ್ಸಿ ಡ್ರೆಸ್ಸು ಮಾಡೆಲ್ಗಳಿವೆ.
ವಿಶೇಷವಾಗಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂಥ ಮಾಡಲ್ ಇದೆ ಮತ್ತು ಜಲಪಾತಕ್ಕೆ ಸಂಬಂಧಪಟ್ಟಂಥ ಮಾಡಲ್ ಇದೆ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡ ತೇರು ಅಂತೇಳಿ ಇಡೀ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳ ತೇರನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಜೊತೆಗೆ ರೈತರಿಗೆ ಒಂದು ರೈತರನ್ನು ಪ್ರತಿನಿಧಿಸುವಂತಹ ಒಂದು ಸೆಲ್ಫಿ ಪಾಯಿಂಟ್ ಎತ್ತು ಮತ್ತು ಬಂಡಿ ಅದನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಮತ್ತು ಸಜೀವ ಆರ್ಗನ್ಸ್ ಇದೆ, ಬಾಡಿ ಪಾರ್ಟ್ಸ್ ಇದೆ ನಮ್ಮಲ್ಲಿ. ಈ ಮೆದುಳು, ಹಾರ್ಟು, ಕೈ ಮತ್ತು ಸ್ಕೆಲೆಟಿನ್ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ವಿದ್ಯಾರ್ಥಿಗಳು ರೆಡಿಮೇಡು ಮಾಡಿದ್ದಾರೆ. ಮತ್ತು ನಾವು ರಿಮ್ಸಿಂದ ಮತ್ತು ನವೋದಯ ಮೆಡಿಕಲ್ ಕಾಲೇಜಿಂದ ಕೂಡ ಅವುಗಳನ್ನು ತಂದು ಅದರ ವಿವರಣೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಫಿಸಿಕ್ಸಿಗೆ ಸಂಬಂಧಪಟ್ಟಂಥ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸ್ಪರಿಮೆಂಟ್ಗಳು, ಪ್ರಾಜೆಕ್ಟ್ಗಳು ಕೂಡ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇದ್ದಾವೆ. ಸುಮಾರು 2 ದಿನ ನಡೀತದೆ ಇದು. ಇವತ್ತು ಬೆಳಗ್ಗೆ 10:30ಯಿಂದ ಆರಂಭಗೊಂಡಂಥ ಈ ವೀಕ್ಷಣೆ ಸಂಜೆ 4:15ವರೆಗೆ ಇರುತ್ತೆ. ಮತ್ತು ನಾಳೆ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಮಾನ್ವಿ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ನಾವು ವಿನಂತಿಸಿಕೊಂಡಿದ್ದೇವೆ. ಮತ್ತು BO ಅವರು ಮತ್ತು DDP ಅವರು ಇಬ್ಬರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೂಡ 2 ದಿನದಲ್ಲಿ ಇದು ವೀಕ್ಷಣೆ ಮಾಡುವಂಥ ಸಾಧ್ಯತೆ ಇದೆ. ವಿಶೇಷವಾಗಿ ಮತ್ತೊಂದು ಸಾರಿ ನಾನು ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಅಂದರೆ ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಇದೊಂದು ಅವೇರ್ನೆಸ್ ಕೊಡುವಂಥ, ಜ್ಞಾನಕ್ಕೆ ಪೂರಕವಾದಂಥ ವಸ್ತು ಪ್ರದರ್ಶನ. ದಯವಿಟ್ಟು ಇದನ್ನು ವೀಕ್ಷಿಸಿ ಮತ್ತು ನಿಮ್ಮದು ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಕೇಳ್ಕೊಳ್ತೇವೆ.